ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಬಳ್ಳಾರಿಯಿಂದ ದಶರಥ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಿಮ್ಮ ಪ್ರಶ್ನೆ ಏನು? ಗುರುಗಳೇ ನಮಸ್ಕಾರ. ಹೇಳಿ ಸರ್. ಗುರುಗಳೇ, ಇದು ಗ್ರಹಣದ ಆರಂಭದ ಸಮಯ ಮತ್ತು ಅಂತ್ಯದ ಸಮಯ ಏನಾಗಬೇಕು ನಿಮಗೆ? ಆರಂಭ ಮತ್ತು ಅಂತ್ಯದ ಸಮಯದ ವಿಷಯದ ಬಗ್ಗೆ. ಮೇಡಮ್, ನಮ್ಮ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದು ಸರ್ ಗುರುಗಳೇ, ಅದಕ್ಕೋಸ್ಕರ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ರು, ಹಂಗಾಗಿ ಕೇಳಬೇಕಾಯ್ತು ಸರ್. ನಮಗೆ ಗ್ರಹಣ ಆಚರಣೆಯ ಇದಿಲ್ಲ. ನಮಗೆ ರಾತ್ರಿ ಆಗಿರುತ್ತೆ. ಅದು ಸೂರ್ಯಗ್ರಹಣ ಆಗ್ತಕ್ಕಂಥದ್ದು ಬೆಳಗಿನ ಅಂದರೆ ಮಧ್ಯಾಹ್ನದ ಕಾಲ ಪಶ್ಚಿಮ ದೇಶದಲ್ಲಿ. ನಮಗೆ ಗ್ರಹಣದ ಆಚರಣೆ ಗೋಚರಕ್ಕೆ ಇಲ್ಲ. ಅದಕ್ಕೆ ಅಷ್ಟೊಂದೆಲ್ಲ ಗಾಬರಿ ಪಡ್ಕೊಳ್ಳೋದು ಬೇಡ. ಆದರೂ ಕೂಡ ತ್ರಿಗ್ರಹ ಯೋಗಯುಕ್ತ ಗುರುವಿನ ರವಿಯ ಸಂಘದಲ್ಲಿ ಇರ್ತಕ್ಕಂಥದ್ದು, ಕರ್ಕರಾಶಿ ಸ್ತ್ರೀ ರಾಶಿಯಲ್ಲಿ ಆಗ್ತಿರ್ತಕ್ಕಂಥದ್ದು, ಅವು ಗರ್ಭಿಣಿಯರಿಗೆ ಬೇಕಾಗಿರುವಂಥ ಒಂದು ಜನರಲ್ ರಕ್ಷಣೆಯನ್ನು ಅಥವಾ ಜಾಗೃತಿಯನ್ನು ಅವರು ಇಟ್ಟುಕೊಂಡು ಮುಂದುವರೆದರೆ ಸಾಕು. ಆಯಿತಾ? ಎಸ್ ಸರ್, ಧನ್ಯವಾದಗಳು ದಶರಥ್ ಅವರೇ. ಅಂದರೆ ಗ್ರಹಣ ಗೋಚರ ಇಲ್ಲ, ಇಲ್ಲಿ ಕಾಣಿಸಲ್ಲ, ಆ ಕಾರಣಕ್ಕಾಗಿ ಗ್ರಹಣದ ಬಗ್ಗೆ ಆತಂಕ ಪಡೋದು ಬೇಡ ಅಂತ ಪ್ರಕಾಶ್ ಅಂತ ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಏನು? ಮೇಡಮ್, ನಮ್ದು 13/8/1967. ಪ್ರಶ್ನೆ ಹೇಳಿ. ಪ್ರಶ್ನೆ ಅಂತ ಏನ್ ಕೇಳಬೇಕು? ಏನ್ ಮಾಡಿದ್ರೆ ಸಕ್ಸಸ್ ಆಗ್ತಿಲ್ಲ ಮೇಡಮ್. ತುಲಾ ರಾಶಿ, ವಿಶಾಖ ನಕ್ಷತ್ರ. ಓಕೆ. ಏನ್ ಕೆಲಸ ಮಾಡ್ತಿದ್ದೀರಿ? ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ, ಇಂಜಿನಿಯರಿಂಗ್ ಓದ್ಬಿಟ್ಟು. ಏನು ಸಕ್ಸಸ್ ಆಗ್ತಿಲ್ಲ. ಮುಂದಿನ ಭವಿಷ್ಯ ಹೇಗಿದೆ, ಮನೆ ಅದು ಕಟ್ಬೇಕು, ಮಕ್ಕಳು ಓದಿಸ್ತಾ ಇದೀವಿ, ಎಲ್ಲ ತೊಂದರೆ ಆಗ್ತದೆ. ದುಡ್ಡುಗಳು ಇಸ್ಕೊಂಡವು ಬರ್ತಾ ಇಲ್ಲ. ಓಕೆ, ಹೇಳಿ ವಿಠಲ್ ಭಟ್ರೆ. ತುಲಾ ರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ಆದ್ರಿಂದಾಗಿ ವ್ಯತ್ಯಾಸ ಆಗ್ತಾ ಇರ್ತದೆ. ಹೇಗೆ ನಮಗೆ ಅಮಾವಾಸ್ಯೆಗೆ ಚಂದ್ರ ಕಾಣಲ್ಲ ಅಥವಾ ಹುಣ್ಣಿಮೆಗೆ ಫುಲ್ ಕಾಣ್ತಾರೆ, ಹಾಗೆ ಅವರ ಜೀವನದಲ್ಲಿ ಪ್ರತಿಯೊಬ್ಬರು ತುಲಾ ರಾಶಿಯವರಿಗೂ ಅವರ ಜೀವನದಲ್ಲಿ ಏನಾಗುತ್ತೆ, ಅವರ ಉದ್ಯೋಗದಲ್ಲಿ ತುಂಬ ಏರುಪೇರುಗಳನ್ನು, ಬಹಳಷ್ಟು ಬದಲಾವಣೆಗಳನ್ನು ನೋಡ್ತಾ ಇರ್ತೇವೆ. ಹಾಗೂ ತುಲಾ ರಾಶಿಯವರು ಇವಾಗ ಅವರು ಇನ್ನೂ ಸ್ವಲ್ಪ ಸಮಸ್ಯೆ ಏಳಿಗೆ ಇಲ್ಲ ಅಂತ ಹೇಳಲಿಕ್ಕೆ ಕಾರಣ, ಕಳೆದ 1.5-2 ವರ್ಷದ ಹಿಂದಿನ ತನಕ ಅವರಿಗೆ ಪಂಚಮ ಶನಿ ಇತ್ತು. ಸೊ ನಮಗೇನಾಗುತ್ತೆ ಅಂದರೆ, ಒಂದು ಗಾಯ ಆಗುವಂಥದ್ದು ಅಥವಾ ಆಕ್ಸಿಡೆಂಟ್ ಆಗೋದು ಬರೀ ಸೆಕೆಂಡ್ಸಲ್ಲಿ ಆಗುತ್ತೆ. ಅದರಿಂದ ರೀಕವರ್ ಆಗೋದು ವರ್ಷಗಳೇ ತಗೊಳುತ್ತೆ. 1-2.5 ವರ್ಷಗಳ ಕಾಲ ಸತತ ಪಂಚಮ ಶನಿಯನ್ನು ಕಳೆದು ಬಂದಂತಹದ್ದು. ಈಗ ಪಂಚಮ ರಾಹು ಬೇರೆ ಈಗ ನಡೀತಾ ಇರೋದಂಥದ್ದು. ಸೊ ಈ ಕಳೆದ 2 ವರ್ಷ, ಟೋಟಲ್ 2.5 ವರ್ಷ ಅನುಭವಿಸಿ ನೆಕ್ಸ್ಟ್ ಅದ್ರ ಶನಿ ಮುಂದೆ ಹೋದ್ರೂ ಈಗ ಅಲ್ಲಿ ವಾಪಸ್ ರಾಹು ಬಂದಿದ್ದಾನೆ 5ನೇ ಮನೆಯಲ್ಲಿ. ಸೊ ಇದೇನಾಗುತ್ತೆ, ಮೇಲಿಂದ ಮೇಲೆ ಅವರಿಗೆ ಸಮಸ್ಯೆ ಏಳಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮಗೊಬ್ಬರಿಗೆ ಏಳಿಗೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮೂಲ ಕಾರಣಗಳು ಅಂತ ಇರ್ತವೆ. ಅದನ್ನು ಜ್ಯೋತಿಷಿಗಳನ್ನ ಭೇಟಿ ಮಾಡ್ಕೊಂಡು ಅದನ್ನು ಅನಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರಣದಿಂದ ನನಗೆ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ? ನಾನು ಮನೆ ದೇವರನ್ನ ಬಿಟ್ಟಿದ್ದೀನಾ? ನಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಅಪಮೃತ್ಯು ಆಗಿದೆಯಾ? ಅದರಲ್ಲಿ ತುಂಬ ವಿಧ ಅಪಮೃತ್ಯುಗಳು ಬರುತ್ತೆ. ಸೊ ಯಾವ್ದಾದ್ರು ಅಪಮೃತ್ಯುಗಳಾಗಿದೆಯಾ? ಅಥವಾ ನನ್ನಿಂದ ವಿಶೇಷವಾಗಿ ಯಾವ್ದಾದ್ರು ಸರ್ಪ ಸಂಕುಲಕ್ಕೆ ತೊಂದರೆ ಆಗಿದೆಯಾ? ಅದನ್ನ ನೋಡ್ಕೊಂಡು ಬರಬೇಕಾಗತ್ತೆ. ಸರ್ಪಶಾಪಾತ್ ಕುಲಕ್ಷಯ, ಪಿತೃಶಾಪಾತ್ ಕುಲಕ್ಷಯ, ಈ ಥರ ಹಲವಾರು ವಾಕ್ಯಗಳಿದೆ. ಅಥವಾ ನಾನು ವಾಸ ಮಾಡುವ ಮನೆ ಜಾಗ ಇದೇ ಸರಿ ಇಲ್ವಾ? ಯಾವ್ದಾದ್ರು ಗುರುಶಾಪ ಪಿತೃಶಾಪಾದಿಗಳಿದೆಯಾ? ಇದೇನಾಗುತ್ತೆ ಅದೆಲ್ಲ ಅಲ್ಲದೆ ವೈಯಕ್ತಿಕ ಜಾತಕವನ್ನು ನೋಡಬೇಕಾಗುತ್ತೆ. ಯಾರೋ ಒಬ್ಬನಿಗೆ, ಈಗ ಉದಾಹರಣೆಗೆ ಈಗ ಮಾತಾಡಿದವರಿಗೆ ತುಂಬ ಚಿಕ್ಕ ಅಥವಾ ಈಗ ಒಂದು 10-12 ವರ್ಷದಿಂದ ನಡೀತಾ ಇರುವಂಥ ಮಹಾದಶ ಏನಿದೆಯಲ್ಲ, ಆ ದಶಕಾರಕನ ಜಾತಕದಲ್ಲಿ ನೀಚ ಸ್ಥಿತಿಯಲ್ಲಿ ಇದ್ದಾನೆ ಅಂದರೆ ಅವ್ರು ಏನು ಮಾಡಿದ್ರು ಏಳಿಗೆ ಆಗ್ತಾ ಇಲ್ಲ ಅನ್ನೋದಾಗ್ಬಿಡುತ್ತೆ. ಸೊ ವೈಯಕ್ತಿಕ ಜಾತಕದವು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ತುಲಾರಾಶಿಯವರಾಗಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಮುಖ್ಯವಾಗಿ ಅಮ್ಮನವರ ಆರಾಧನೆ, ದುರ್ಗಾ ಆರಾಧನೆ. ದಕ್ಷಿಣ ಕನ್ನಡದಲ್ಲಿ ತುಂಬ ದೇವರು ಒಳ್ಳೊಳ್ಳೆ ಶಕ್ತಿ ಪೀಠಗಳಿದೆ. ಸೊ ಅಲ್ಲಿಗೆ ಹೋಗಿ ಅಮ್ಮನವರಿಗೆ ವರ್ಷಕ್ಕೊಂದ್ಸಲ ಹೋಗಿ ಒಂದು ಹರಕೆ ಪ್ರಾರ್ಥನೆ ಮಾಡಿ, ನಿಮಗೆ ಏನು ಏಳಿಗೆ ಆಗಬೇಕು, ಯಾವ ವಿಚಾರದಲ್ಲಿ ಏಳಿಗೆ ಆಗಬೇಕು, ಆ ವಿಚಾರದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಹರಕೆ ಮಾಡ್ಕೊಳ್ತಕ್ಕಂಥದ್ದು. ಉದ್ಯೋಗ ಬೇಕು ಅಂದ್ರೆ ಶಿವಕ್ಷೇತ್ರಕ್ಕೆ ಹೋಗಬೇಕು ತುಲಾರಾಶಿಯವರು. ಶಿವಕ್ಷೇತ್ರದಲ್ಲಿ ಒಂದು ತುಲಾಭಾರ ಸೇವೆ ಮಾಡಿ ಉದ್ಯೋಗದ ಅಭಿವೃದ್ಧಿ ಆದ ಮತ್ತೆ ಪುನಃ ನೀನು ಬಂದು ನಿನ್ನ ಸೇವೆ ಮಾಡ್ತೇನೆ ಅಂದ್ರೂ ಸಹ ಸರಿ ಹೋಗುತ್ತೆ. ಓಕೆ, ಗ್ರಹಣದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ಗ್ರಹಣ ಕಾಣಿಸೋದೇ ಇಲ್ಲ, ಹಾಗಾಗಿ ಅದ್ರ ಬಗ್ಗೆ ಆತಂಕ ಪಡೋದು ಬೇಡ. ಕೆಲವೊಂದಷ್ಟು ಫಲಗಳಿರುತ್ತೆ, ಅದ್ರ ಬಗ್ಗೆನೂ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಗ್ರಹಣ ಭೀಮ್ ಅಮಾವಾಸ್ಯೆ ದಿನಾನೇ. ಭೀಮ್ ಅಮಾವಾಸ್ಯೆ ಬಗ್ಗೆ ಒಂದು ಸಣ್ಣದಾಗಾದ್ರೂ ಮಾತಾಡಲೇಬೇಕು ಅಂತಿದ್ರು ಕಶ್ಯಪ್ ಅವರು. ಎಷ್ಟೊಂದು ಕಾಲರ್ಸ್ ಪಾಪ ಅಷ್ಟು ಇದರಿಂದ ಮಾಡ್ತಾನೆ ಇರ್ತಾರೆ. ನಾವು ಡಿವಿಯೇಟ್ ಮಾಡೋದು ಯಾಕೆ ಅಂತ ನೀವು ಅವಕಾಶ ಕೊಟ್ರಿ, ಒಳ್ಳೆಯದು. ಭೀಮನ ಅಮಾವಾಸ್ಯೆ ನಮಗೆಲ್ರಿಗೂ ಗೊತ್ತಿರುವಂತೆ ಭೀಮನಂತ ಗಂಡ ಸಿಗಬೇಕು ಅಂತಂತ ಒಂದು ಬಹಳ ಹಳೆಯ ಮಹಾಭಾರತದ ಒಂದು ವಿಷಯ. ಭೀಮನಂತ ಗಂಡ ಸಿಗುವುದು ನಾವು ಅಂತಹ ಪುಣ್ಯವನ್ನು ಮಾಡಿದರೆ ಮಾತ್ರನೇ. ಎಲ್ಲರ ಗಂಡಂದರು ಭೀಮರಂತೆ ಆಗಲಿ ಅಂತಂತ ಸಂಕಲ್ಪ ಮಾಡಬೇಕು. ಯಾಕಂದರೆ ದ್ರೌಪದಿ ದೇವಿಯ ನಿಜವಾದ ರಕ್ಷಣೆಯನ್ನು ಸಮಯಕ್ಕೆ ಸರಿಯಾಗಿ ನಡೆಸಿಕೊಟ್ಟಂತಹ ಮತ್ತು
ಅವಳ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂತಹ ಸ್ಮರಣೆ ಈ ವಿಶೇಷದಲ್ಲಿ ಮಾಡ್ತಕ್ಕಂಥದ್ದು. ಹಬ್ಬದ ಒಂದು ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಪೂಜೆಗಳೇನಿದೆ ಅದು ಯಥೋಚಿತವಾಗಿ ಯಥಾಕ್ರಮವಾಗಿ ಮಠ ಮಂದಿರಗಳಲ್ಲಿ ಹೇಗೆ ಮಾಡ್ತಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಭೀಮಸೇನನೂ ಸಿಗಲಿ ಅಂತನ್ನೋದು ಬೇರೆ ವಿಷಯ, ಅದು ಕಷ್ಟ. ಇರುವ ಗಂಡನು ಭೀಮನಂತೆ ಆಗಲಿ ಅಂತಂತ ಸಂಕಲ್ಪ ಮಾಡಿ ಹಬ್ಬವನ್ನು ಆಚರಣೆ ಮಾಡಿ. ಈ ಹಬ್ಬಕ್ಕೆ ಗ್ರಹಣದಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.